ಆ ಗ್ರಾಮದಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗೆ ಹಾಹಾಕಾರ ಶುರುವಾಗಿದೆ. ತುಂಗಭದ್ರಾ ನದಿಯಿಂದ ಸರಬರಾಜು ಮಾಡುವಂತಹ ನೀರು ಕಲುಷಿತವಾಗಿದೆ. ಆ ಕಲುಷಿತ ನೀರು ಸೇವಿಸಿ ಗ್ರಾಮಸ್ಥರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಜನರ ಸಂಕಷ್ಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಬೇಸಿಗೆ ಆರಂಭಕ್ಕೂ ಮುನ್ನ ನೀರಿನ ಸಮಸ್ಯೆ. ತುಂಗಭದ್ರಾ ನದಿಯಿಂದ ಕಲುಷಿತ ನೀರು ಸರಬರಾಜು. ನೀರಿಗಾಗಿ ಪರದಾಡುತ್ತಿರೋ ಗ್ರಾಮಸ್ಥರು. ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ. ತುಂಗಭದ್ರಾ ನದಿ ನೀರು ಕಲುಷಿತಗೊಂಡಿರೋದು ಇದು ಕಂಡು ಬಂದಿದ್ದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಜಲ್ಲಿಗೇರಿ ಅನ್ನೋ ಗ್ರಾಮದಲ್ಲಿ. ಕಳೆದ 15 ದಿನಗಳಿಂದ ಗ್ರಾಮದಲ್ಲಿ ನೀರು ಬಂದಿಲ್ಲ. ಹೀಗಾಗಿ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತುಂಗಭದ್ರಾ ನದಿಯಿಂದ ಕುಡಿಯುವ ನೀರು ಬಿಟ್ಟಿದ್ದು ಅದು ಕೂಡ ಸಂಪೂರ್ಣವಾಗಿ ಕಲುಷಿತವಾಗಿದೆ. ನೀರು ಸೇವನೆ ಮಾಡಿ ಗ್ರಾಮದ 10ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ. ಬೋರಿನ ನೀರು ನಮ್ಗೆ ಚಲೋ ಆಗತ್ತೆ ಸರ್ ಕುಡಿಯಾಕ. ಅದು ಯೋಗ್ಯವಾದ ನೀರು ಸರ್. ಬೋರ್ ಕೆಟ್ಟರು ಕೂಡ ಯಾವ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಯಾರು ಬಂದು ಇಲ್ಲಿವರೆಗೆ ನೋಡಿಲ್ಲ ಸರ್. ಹೇಳಿ ಸಾಕತ್ ಸರ್. ಅವ್ರು ಯಾರ ಕಡೆ ಕೇರ್ನ ಮಾಡೋಲ್ರಿ ಸರ್. ಮತ್ತೆ ಸರಿ ಮಾಡಿ ಕೊಡ್ರಿ ಸರ್. ಮತ್ತೆ ಅಧ್ಯಕ್ಷರಿಗೆ ಹೇಳಿದ್ರಿ, ಮೆಂಬರ್ಗಳು ಎಲ್ಲರಿಗೂ ಹೇಳಿದ್ವಿ ಸರ್. ಯಾರ ಕೇರ ಮಾಡೋಲ್ರಿ ಸರ್. ಹಂಗಾಗಿ ತಲೆಕೆಟ್ಟು ನೀನು ಪಂಚಾಯತ್ಗೆ ಹೋಗಿ ಬೀಗ ಹಾಕಿ ನಮ್ಗೆ ನೀರಿನ ವ್ಯವಸ್ಥೆ ಸರಿ ಮಾಡ್ರಿ ಅಂತಂದಾಗ ನೀವು ಬಂದಾಗ ಸರ್ ನಿನ್ನಿಂದ ನೀರು ಸರಿ ಮಾಡಕಂತ ಬಿಡ್ತೀವಿ ಅಂತ ಹೇಳಿ ಸರ್. ನೀನು ಸಂಜೆ ಮುಂದೆ ನೋಡಿ ಸಂಜೆವರೆಗೆ ಬಿಟ್ಟಿಲ್ಲ ಸರ್. ಇನ್ಮ್ಯಾಗ ಏನ್ ಬಿಡ್ತಾರೆ ನೋಡ್ಬೇಕು ಸರ್. ನಮಗೆ ಶುದ್ಧ ನೀರು ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಗ್ರಾಮದಲ್ಲಿನ ಬೋರ್ವೆಲ್ ನೀರು ಚೆನ್ನಾಗಿದೆ, ಆದ್ರೆ ಬೋರ್ವೆಲ್ ಕೆಟ್ಟಿದ್ದು ಸಮರ್ಪಕವಾಗಿ ಕುಡಿಯುವ ನೀರು ಬರ್ತಾ ಇಲ್ಲ. ಹೀಗಾಗಿ ಗ್ರಾಮಸ್ಥರು ನೀರಿಗಾಗಿ ಅಲೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ರಿಪಬ್ಲಿಕ್ ಕನ್ನಡ ಗ್ರಾಮದಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ದು ಗ್ರಾಮಸ್ಥರು ಶೇಖರಣೆ ಮಾಡಿದ ನೀರು ಕೂಡ ದುರ್ವಾಸನೆ ಹಾಗೂ ನೀರು ಸಂಪೂರ್ಣವಾಗಿ ಕಲುಷಿತವಾಗಿದೆ. 4-5 ಜನ ಕುಡಿದು ಅಸ್ತವ್ಯಸ್ತ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇನ್ನು ನಿಮಗೆ ತುಂಗಭದ್ರಾ ನದಿ ಬೇಡ, ಇದೇ ನೀರೇ ಬೇಕು. ನಮ್ಗೆ ಯಾವಾಗಾದ್ರೂ ನಾವು ಹಿಂದಿಂತಾದ್ರೂ ಬೋರ್ವೆಲ್ ನೀರನ್ನೇ ಸೇವನೆ ಮಾಡಿದ್ದಾರೆ ಎಲ್ಲಾ ಹಳ್ಳಿ ಜನ. ನಮ್ಗೆ ಬೋರ್ವೆಲ್ ನೀರೇ ಬೇಕು ಕಂಟಿನ್ಯೂ. ಆದ್ರೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋದು ಒಂದು 15 ದಿನ ಬಂದಿರಲಿಲ್ಲ. 15-20 ದಿನದಿಂದ ನೀರಿನ ಸಮಸ್ಯೆ ಕಾಡ್ತಾನೆ ಇದೆ. ಯಾವಾಗಾದ್ರೂ ಬೆಳಗ್ಗೆ 1 ತಾಸು ಬಿಟ್ರೆ ಕೆಳಗಿನ 2 ನಳ ಮಾತ್ರ ಬರ್ತವೆ. ಮೇಲೆ ನಳಕ್ಕೆ ನೀರು ಇರೋದೇ ಇಲ್ಲ. ಒಂದೇ ನಳಕ್ಕೆ ಇಡೀ ಊರ್ ಜನ ಓಣಿ ಜನ ಬಂದು ಅಲ್ಲೇ ನಿಂದಿರ್ಬೇಕು. ಹಾಗಾಗಿದೆ. ಅದು ಫಿಲ್ಟರ್ ನೀರು ಚಾಲೂ ಮಾಡಿದ್ದಾರೆ. ಅದು ಒಂದಿನೂ ಅದರಲ್ಲಿ ನೀರು ಹಿಡಿದಿದ್ದು ಹಿಸ್ಟ್ರಿನೇ ಇಲ್ಲ. 15-20 ವರ್ಷ ಆಯ್ತು ಅದು ಹಾಗೆ ಕುಂತಿದೆ ಡಬ್ಬಿ. ಒಂದಿನೂ ಅದನ್ನ ಚಲುವೆ ಮಾಡಿಲ್ಲ. ತುಂಗಭದ್ರಾ ನದಿಯಿಂದ ಸರಬರಾಜು ಆಗುವ ನೀರು ಕಲುಷಿತವಾಗಿದ್ದು ಜನರು ಆಸ್ಪತ್ರೆಗೆ ಸೇರುವಂತಾಗಿದೆ. ತಕ್ಷಣ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಗ್ರಾಮೀಣ ಭಾಗದಲ್ಲಿ ನೀರಿನ ಸಮಸ್ಯೆ ಬಗೆಹರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆ ಗ್ರಾಮದಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗೆ ಹಾಹಾಕಾರ ಶುರುವಾಗಿದೆ. ತುಂಗಭದ್ರಾ ನದಿಯಿಂದ ಸರಬರಾಜು ಮಾಡುವಂತಹ ನೀರು ಕಲುಷಿತವಾಗಿದೆ. ಆ ಕಲುಷಿತ ನೀರು ಸೇವಿಸಿ ಗ್ರಾಮಸ್ಥರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಜನರ ಸಂಕಷ್ಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಬೇಸಿಗೆ ಆರಂಭಕ್ಕೂ ಮುನ್ನ ನೀರಿನ ಸಮಸ್ಯೆ. ತುಂಗಭದ್ರಾ ನದಿಯಿಂದ ಕಲುಷಿತ ನೀರು ಸರಬರಾಜು. ನೀರಿಗಾಗಿ ಪರದಾಡುತ್ತಿರೋ ಗ್ರಾಮಸ್ಥರು. ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ. ತುಂಗಭದ್ರಾ ನದಿ ನೀರು ಕಲುಷಿತಗೊಂಡಿರೋದು ಇದು ಕಂಡು ಬಂದಿದ್ದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಜಲ್ಲಿಗೇರಿ ಅನ್ನೋ ಗ್ರಾಮದಲ್ಲಿ. ಕಳೆದ 15 ದಿನಗಳಿಂದ ಗ್ರಾಮದಲ್ಲಿ ನೀರು ಬಂದಿಲ್ಲ. ಹೀಗಾಗಿ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತುಂಗಭದ್ರಾ ನದಿಯಿಂದ ಕುಡಿಯುವ ನೀರು ಬಿಟ್ಟಿದ್ದು ಅದು ಕೂಡ ಸಂಪೂರ್ಣವಾಗಿ ಕಲುಷಿತವಾಗಿದೆ. ನೀರು ಸೇವನೆ ಮಾಡಿ ಗ್ರಾಮದ 10ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ. ಬೋರಿನ ನೀರು ನಮ್ಗೆ ಚಲೋ ಆಗತ್ತೆ ಸರ್ ಕುಡಿಯಾಕ. ಅದು ಯೋಗ್ಯವಾದ ನೀರು ಸರ್. ಬೋರ್ ಕೆಟ್ಟರು ಕೂಡ ಯಾವ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಯಾರು ಬಂದು ಇಲ್ಲಿವರೆಗೆ ನೋಡಿಲ್ಲ ಸರ್. ಹೇಳಿ ಸಾಕತ್ ಸರ್. ಅವ್ರು ಯಾರ ಕಡೆ ಕೇರ್ನ ಮಾಡೋಲ್ರಿ ಸರ್. ಮತ್ತೆ ಸರಿ ಮಾಡಿ ಕೊಡ್ರಿ ಸರ್. ಮತ್ತೆ ಅಧ್ಯಕ್ಷರಿಗೆ ಹೇಳಿದ್ರಿ, ಮೆಂಬರ್ಗಳು ಎಲ್ಲರಿಗೂ ಹೇಳಿದ್ವಿ ಸರ್. ಯಾರ ಕೇರ ಮಾಡೋಲ್ರಿ ಸರ್. ಹಂಗಾಗಿ ತಲೆಕೆಟ್ಟು ನೀನು ಪಂಚಾಯತ್ಗೆ ಹೋಗಿ ಬೀಗ ಹಾಕಿ ನಮ್ಗೆ ನೀರಿನ ವ್ಯವಸ್ಥೆ ಸರಿ ಮಾಡ್ರಿ ಅಂತಂದಾಗ ನೀವು ಬಂದಾಗ ಸರ್ ನಿನ್ನಿಂದ ನೀರು ಸರಿ ಮಾಡಕಂತ ಬಿಡ್ತೀವಿ ಅಂತ ಹೇಳಿ ಸರ್. ನೀನು ಸಂಜೆ ಮುಂದೆ ನೋಡಿ ಸಂಜೆವರೆಗೆ ಬಿಟ್ಟಿಲ್ಲ ಸರ್. ಇನ್ಮ್ಯಾಗ ಏನ್ ಬಿಡ್ತಾರೆ ನೋಡ್ಬೇಕು ಸರ್. ನಮಗೆ ಶುದ್ಧ ನೀರು ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಗ್ರಾಮದಲ್ಲಿನ ಬೋರ್ವೆಲ್ ನೀರು ಚೆನ್ನಾಗಿದೆ, ಆದ್ರೆ ಬೋರ್ವೆಲ್ ಕೆಟ್ಟಿದ್ದು ಸಮರ್ಪಕವಾಗಿ ಕುಡಿಯುವ ನೀರು ಬರ್ತಾ ಇಲ್ಲ. ಹೀಗಾಗಿ ಗ್ರಾಮಸ್ಥರು ನೀರಿಗಾಗಿ ಅಲೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ರಿಪಬ್ಲಿಕ್ ಕನ್ನಡ ಗ್ರಾಮದಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ದು ಗ್ರಾಮಸ್ಥರು ಶೇಖರಣೆ ಮಾಡಿದ ನೀರು ಕೂಡ ದುರ್ವಾಸನೆ ಹಾಗೂ ನೀರು ಸಂಪೂರ್ಣವಾಗಿ ಕಲುಷಿತವಾಗಿದೆ.
4-5 ಜನ ಕುಡಿದು ಅಸ್ತವ್ಯಸ್ತ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇನ್ನು ನಿಮಗೆ ತುಂಗಭದ್ರಾ ನದಿ ಬೇಡ, ಇದೇ ನೀರೇ ಬೇಕು. ನಮ್ಗ ಯಾವಾಗಾದ್ರೂ ನಾವು ಹಿಂದಿಂತ ಆದ್ರೂ ಬೋರ್ವೆಲ್ ನೀರನ್ನೇ ಸೇವನೆ ಮಾಡಿದ್ದಾರೆ ಎಲ್ಲಾ ಹಳ್ಳಿ ಜನ. ನಮ್ಗೆ ಬೋರ್ವೆಲ್ ನೀರೇ ಬೇಕು ಕಂಟಿನ್ಯೂ, ಆದ್ರೆ ಯಾವ್ದೇ ರೀತಿ ಸಮಸ್ಯೆ ಆಗ್ಬಾರ್ದು ಅನ್ನೋದು ಒಂದು 15 ದಿನ ಬಂದಿರ್ಲಿಲ್ಲ. 15-20 ದಿನದಿಂದ ನೀರಿನ ಸಮಸ್ಯೆ ಕಾಡ್ತಾನೆ ಇದೆ. ಯಾವಾಗಾದ್ರೂ ಬೆಳಿಗ್ಗೆ 1 ತಾಸು ಬಿಟ್ರೆ ಕೆಳಗಿನ 2 ನಳ ಮಾತ್ರ ಬರ್ತವೆ, ಮೇಲೆ ನಳಕ್ಕೆ ನೀರು ಇರೋದೇ ಇಲ್ಲ. ಒಂದೇ ನಳಕ್ಕೆ ಇಡೀ ಓಣಿ ಜನ ಬಂದ್ ಅಲ್ಲೇ ನಿಂದಿರ್ಬೇಕು, ಹಾಗಾಗಿದೆ. ಅದು ಫಿಲ್ಟರ್ ನೀರು ಚಾಲೂ ಮಾಡಿದ್ದಾರೆ. ಅದು ಒಂದಿನೂ ಅದರಲ್ಲಿ ನೀರು ಹಿಡಿದಿದ್ದು ಹಿಸ್ಟ್ರಿನೇ ಇಲ್ಲ. 15-20 ವರ್ಷ ಆಯ್ತು ಅದು ಹಾಗೆ ಕುಂತಿದೆ ಡಬ್ಬಿ, ಒಂದಿನೂ ಅದನ್ನ ಚಲುವೆ ಮಾಡಿಲ್ಲ. ತುಂಗಭದ್ರಾ ನದಿಯಿಂದ ಸರಬರಾಜು ಆಗುವ ನೀರು ಕಲುಷಿತವಾಗಿದ್ದು ಜನರು ಆಸ್ಪತ್ರೆಗೆ ಸೇರುವಂತಾಗಿದೆ. ತಕ್ಷಣ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಗ್ರಾಮೀಣ ಭಾಗದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಹರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆ ಗ್ರಾಮದಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿಗೆ ಹಾಹಾಕಾರ ಶುರುವಾಗಿದೆ. ತುಂಗಭದ್ರಾ ನದಿಯಿಂದ ಸರಬರಾಜು ಮಾಡುವಂತಹ ನೀರು ಕಲುಷಿತವಾಗಿದೆ. ಆ ಕಲುಷಿತ ನೀರು ಸೇವಿಸಿ ಗ್ರಾಮಸ್ಥರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಜನರ ಸಂಕಷ್ಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಬೇಸಿಗೆ ಆರಂಭಕ್ಕೂ ಮುನ್ನ ನೀರಿನ ಸಮಸ್ಯೆ. ತುಂಗಭದ್ರಾ ನದಿಯಿಂದ ಕಲುಷಿತ ನೀರು ಸರಬರಾಜು. ನೀರಿಗಾಗಿ ಪರದಾಡುತ್ತಿರೋ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ. ತುಂಗಭದ್ರಾ ನದಿ ನೀರು ಕಲುಷಿತಗೊಂಡಿರೋದು ಇದು ಕಂಡು ಬಂದಿದ್ದು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಜಲ್ಲಿಗೇರಿ ಅನ್ನೋ ಗ್ರಾಮದಲ್ಲಿ. ಕಳೆದ 15 ದಿನಗಳಿಂದ ಗ್ರಾಮದಲ್ಲಿ ನೀರು ಬಂದಿಲ್ಲ. ಹೀಗಾಗಿ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತುಂಗಭದ್ರಾ ನದಿಯಿಂದ ಕುಡಿಯುವ ನೀರು ಬಿಟ್ಟಿದ್ದು ಅದು ಕೂಡ ಸಂಪೂರ್ಣವಾಗಿ ಕಲುಷಿತವಾಗಿದೆ. ನೀರು ಸೇವನೆ ಮಾಡಿ ಗ್ರಾಮದ 10ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ. ಬೋರಿನ ನೀರು ನಮ್ಗೆ ಚಲೋ ಆಗತ್ತೆ ಸರ್ ಕುಡಿಯಾಕ. ಅದು ಯೋಗ್ಯವಾದ ನೀರು ಸರ್. ಬೋರ್ ಕೆಟ್ಟರು ಕೂಡ ಯಾವ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಯಾರು ಬಂದು ಇಲ್ಲಿವರೆಗೆ ನೋಡಿಲ್ಲ ಸರ್. ಹೇಳಿ ಸಾಕತ್ ಸರ್. ಅವ್ರು ಯಾರ ಕಡೆ ಕೇರ್ನ ಮಾಡೋಲ್ರಿ ಸರ್. ಮತ್ತೆ ಸರಿ ಮಾಡಿ ಕೊಡ್ರಿ ಸರ್ ಅಂತ ಅಧ್ಯಕ್ಷರಿಗೆ ಹೇಳಿದ್ವಿ, ಮೆಂಬರ್ಗಳು ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ ಸರ್. ಯಾರ ಕೇರ ಮಾಡೋಲ್ರಿ ಸರ್. ಹಂಗಾಗಿ ತಲೆಕೆಟ್ಟು ನಿನ್ನ ಪಂಚಾಯತ್ಗೆ ಹೋಗಿ ಬೀಗ ಹಾಕಿ ನಮ್ಗೆ ನೀರಿನ ವ್ಯವಸ್ಥೆ ಸರಿ ಮಾಡ್ರಿ ಅಂತಂದಾಗ ನೀವು ಬಂದಾಗ ಸರ್ ನಿನ್ನಿಂದ ನೀರು ಸರಿ ಮಾಡಕಂತ ಬಿಡ್ತೀವಿ ಅಂತ ಹೇಳಿ ಸರ್. ನಿನ್ನ ಸಂಜೆ ಮುಂದೆ ನೋಡಿ ಸಂಜೆವರೆಗೆ ಬಿಟ್ಟಿಲ್ಲ ಸರ್. ಇನ್ಮೇಲೆ ಏನ್ ಬಿಡ್ತಾರೆ ನೋಡ್ಬೇಕು ಸರ್. ನಮಗೆ ಶುದ್ಧ ನೀರು ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಗ್ರಾಮದಲ್ಲಿನ ಬೋರ್ವೆಲ್ ನೀರು ಚೆನ್ನಾಗಿದೆ, ಆದ್ರೆ ಬೋರ್ವೆಲ್ ಕೆಟ್ಟಿದ್ದು ಸಮರ್ಪಕವಾಗಿ ಕುಡಿಯುವ ನೀರು ಬರ್ತಾ ಇಲ್ಲ. ಹೀಗಾಗಿ ಗ್ರಾಮಸ್ಥರು ನೀರಿಗಾಗಿ ಅಲೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ರಿಪಬ್ಲಿಕ್ ಕನ್ನಡ ಗ್ರಾಮದಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ದು ಗ್ರಾಮಸ್ಥರು ಶೇಖರಣೆ ಮಾಡಿದ ನೀರು ಕೂಡ ದುರ್ವಾಸನೆ ಹಾಗೂ ನೀರು ಸಂಪೂರ್ಣವಾಗಿ ಕಲುಷಿತವಾಗಿದೆ. 4-5 ಜನ ಕುಡಿದು ಅಸ್ತವ್ಯಸ್ತ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇನ್ನು ನಿಮಗೆ ತುಂಗಭದ್ರಾ ನದಿ ಬೇಡ, ಇದೇ ನೀರೇ ಬೇಕು. ನಮ್ಗ ಯಾವಾಗಾದ್ರೂ ನಾವು ಹಿಂದಿಂತ ಆದ್ರೂ ಬೋರ್ವೆಲ್ ನೀರನ್ನೇ ಸೇವನೆ ಮಾಡಿದ್ದಾರೆ ಎಲ್ಲಾ ಹಳ್ಳಿ ಜನ. ನಮ್ಗೆ ಬೋರ್ವೆಲ್ ನೀರೇ ಬೇಕು ಕಂಟಿನ್ಯೂ, ಆದ್ರೆ ಯಾವ್ದೇ ರೀತಿ ಸಮಸ್ಯೆ ಆಗ್ಬಾರ್ದು ಅನ್ನೋದು ಒಂದು 15 ದಿನ ಬಂದಿರ್ಲಿಲ್ಲ. 15-20 ದಿನದಿಂದ ನೀರಿನ ಸಮಸ್ಯೆ ಕಾಡ್ತಾನೆ ಇದೆ. ಯಾವಾಗಾದ್ರೂ ಬೆಳಿಗ್ಗೆ 1 ತಾಸು ಬಿಟ್ರೆ ಕೆಳಗಿನ 2 ನಳ ಮಾತ್ರ ಬರ್ತವೆ, ಮೇಲೆ ನಳಕ್ಕೆ ನೀರು ಇರೋದೇ ಇಲ್ಲ. ಒಂದೇ ನಳಕ್ಕೆ ಇಡೀ ಓಣಿ ಜನ ಬಂದ್ ಅಲ್ಲೇ ನಿಂದಿರ್ಬೇಕು, ಹಾಗಾಗಿದೆ. ಅದು ಫಿಲ್ಟರ್ ನೀರು ಚಾಲೂ ಮಾಡಿದ್ದಾರೆ. ಅದು ಒಂದಿನೂ ಅದರಲ್ಲಿ ನೀರು ಹಿಡಿದಿದ್ದು ಹಿಸ್ಟ್ರಿನೇ ಇಲ್ಲ. 15-20 ವರ್ಷ ಆಯ್ತು ಅದು ಹಾಗೆ ಕುಂತಿದೆ ಡಬ್ಬಿ, ಒಂದಿನೂ ಅದನ್ನ ಚಲುವೆ ಮಾಡಿಲ್ಲ. ತುಂಗಭದ್ರಾ ನದಿಯಿಂದ ಸರಬರಾಜು ಆಗುವ ನೀರು ಕಲುಷಿತವಾಗಿದ್ದು ಜನರು ಆಸ್ಪತ್ರೆಗೆ ಸೇರುವಂತಾಗಿದೆ. ತಕ್ಷಣ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಗ್ರಾಮೀಣ ಭಾಗದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಹರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.